ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಭಾರತೀಯ ಜೀವ ವಿಮಾ ನಿಗಮದ 69ನೇ ವಾರ್ಷಿಕೋತ್ಸವ ಸಂಭ್ರಮ. ವಿರಾಜಪೇಟೆ ಶಾಖೆಯ ವತಿಯಿಂದ ನಗರದಲ್ಲಿ ಜಾಥಾ ನಡೆಸಿದ ಎಲ್ಐಸಿ ಪ್ರತಿನಿಧಿಗಳು. ವಿರಾಜಪೇಟೆ ಶಾಖಾ ವ್ಯವಸ್ಥಾಪಕರಾದ ಮಧುಸೂದನ್ ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮ. ನಗರದಲ್ಲಿ ಜಾಥಾ ನಡೆಸಿ ನಾಗರಿಕರಲ್ಲಿ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದ ಪ್ರತಿನಿಧಿಗಳು. ನಗರದಲ್ಲಿ ಎಲ್ಐಸಿ ಬಗ್ಗೆ ಘೋಷಣೆ ಮೊಳಗಿಸಿದ ಪ್ರತಿನಿಧಿಗಳು. ನಮಸ್ತೆ, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ದಿವಸ ನಾವು ಇಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಅಂದರೆ LIC ಆಫ್ ಇಂಡಿಯಾ ಆಫೀಸಲ್ಲಿ ಸೇರಿದ್ದೇವೆ. ಸೊ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಈ ಒಂದು ಭಾರತೀಯ ಜೀವ ವಿಮಾ ಸಂಸ್ಥೆ 69ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಅಂದರೆ 1956ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 69 ವಸಂತಗಳನ್ನು ತುಂಬಿಸಿ ಮುನ್ನಡೀತಾ ಇದೆ. ಸೊ ಇದಕ್ಕಿಂತ ಮುಂಚೆ ಕೂಡ ಅನೇಕ ಇನ್ಶೂರೆನ್ಸ್ ಕಂಪ್ನೀಸ್ಗಳು ಇದ್ವು. ಸೊ ಅದೆಲ್ಲ ಕೂಡ ಅಂದರೆ ಸಾಧಾರಣ 245 ಕಂಪ್ನಿಗಳು ಇದ್ವು 1956ಕ್ಕಿಂತ ಮುಂಚೆ. ಸೊ ಅದೆಲ್ಲ ಕೂಡ ಮರ್ಜ್ ಮಾಡಿ 1956ರಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಸೊ ಈಗ ಸಾಧಾರಣ ನಮ್ಮಲ್ಲಿ 14 ಲಕ್ಷ ಚಿಲ್ಲರೆ ಪ್ರತಿನಿಧಿಗಳಿದ್ದಾರೆ, ಅಂದರೆ LIC ಏಜೆಂಟ್ಗಳಿದ್ದಾರೆ. ಮತ್ತು ಮತ್ತೊಂದು ವಿಶೇಷ ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ನಮ್ಮ ಈ ವಿರಾಜಪೇಟೆ ಶಾಖೆ ಕೂಡ ಪ್ರಾರಂಭ ಆಗಿ 36 ವರ್ಷಗಳಾಗಿದೆ. ಅಂದರೆ 1986ರಲ್ಲಿ ಪ್ರಾರಂಭ ನಮ್ಮ ಈ ವಿರಾಜಪೇಟೆ ಶಾಖೆ ಆಗಿದ್ದು, ಇವತ್ತು ನಮ್ಮ ಶಾಖೆ ಕೂಡ 36 ವರ್ಷಗಳನ್ನು ತುಂಬಿಸಿ ಮುನ್ನಡೀತಾ ಇದೆ. ಸೊ ನಮ್ಮ ಶಾಖೆಯಲ್ಲೂ ಕೂಡ ಸಾಧಾರಣವಾಗಿ ಅಂದಾಜು 280ಕ್ಕಿಂತ ಹೆಚ್ಚು ಪ್ರತಿನಿಧಿಗಳಿದ್ದಾರೆ. ಸೊ ಎಲ್ಲ ಕೂಡ ಅತ್ಯಂತ ಶಿಸ್ತಿನಿಂದ LIC ಪಾಲಿಸಿಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳೋದಂತ ಹೇಳಿದ್ರೆ, ಸೊ ಇದೇ ವರ್ಷ ಅಂದರೆ 2025 ಜನವರಿ 20ನೇ ತಾರೀಕು ಸೊ ದೇಶಾದ್ಯಂತ ಅಂದರೆ 2048 ಶಾಖೆಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಸೊ ಎಲ್ಲ ಕಡೆ ಕೂಡ ಮ್ಯಾಡ್ ಮಿಲಿಯನ್ ಡೇ ಅಂತ ಹೇಳಿ ಒಂದು ನಮ್ಮ ಹಿಂದಿನ MD ಆದಂಥ ಮೊಹಂತಿ ಸರ್ ಅವರು ಕಾಲ್ ಕೊಟ್ಟಿದ್ರು ಎಲ್ಲ ಪ್ರತಿನಿಧಿಗಳಿಗೆ. ಸೊ ಅವತ್ತು ಒಂದೇ ದಿವಸ ಸಾಧಾರಣ 4.5 ಲಕ್ಷ ಪ್ರತಿನಿಧಿಗಳು 5,88,000 ಒಂದೇ ದಿವಸದಲ್ಲಿ ಕಂಪ್ಲೀಷನ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದರು. ಸೊ ಅದು ಆಲ್ ಇಂಡಿಯಾದಲ್ಲಿ ರೆಕಾರ್ಡ್ ಕೂಡ ಆಗಿತ್ತು. ಆಲ್ ಇಂಡಿಯಾ ಎಲ್ಲ ಥ್ರೂಔಟ್ ವರ್ಲ್ಡ್, ಗಿನ್ನಿಸ್ ವರ್ಲ್ಡ್ ಅಂತ ಹೇಳಿದ್ರೆ ಥ್ರೂಔಟ್ ವರ್ಲ್ಡ್. ಸೊ ಗಿನ್ನಿಸ್ ವರ್ಲ್ಡಲ್ಲಿ ಕೂಡ ನಮ್ಮ ಭಾರತೀಯ ಜೀವ ವಿಮಾ ಸಂಸ್ಥೆ ಪ್ರತಿನಿಧಿಗಳ ಮುಖಾಂತರ ಈ ಗಿನ್ನಿಸ್ ರೆಕಾರ್ಡ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇದು ಕೂಡ ಒಂದು ಹೆಮ್ಮೆಯ ವಿಷಯ. ಸೊ ಸಾಧಾರಣ 22 ಇನ್ಶೂರೆನ್ಸ್ ಕಂಪ್ನೀಸ್ ಇದ್ದಾವೆ, ಪ್ರೈವೇಟ್ ಮತ್ತು ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಸೇರಿ. ಸೊ ನಮ್ಮ ಭಾರತೀಯ ಜೀವ ವಿಮಾ ಸಂಸ್ಥೆ ಸಾಧಾರಣ 65ಕ್ಕಿಂತ ಹೆಚ್ಚು ಶೇರ್ನ ಪಾಲಿಸಿಗಳ ಮುಖಾಂತರ ಅಥವಾ ಪ್ರೀಮಿಯಂನ ಮುಖಾಂತರ ಕೊಡ್ತಾ ಇದೆ. ಸೊ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳೋದೇನಂತ ಹೇಳಿದ್ರೆ, ವಿಮಾ ಜಾಗೃತಿ ಅಂದರೆ ನಾನು ಆಗಲೇ ಹೇಳ್ದಾಗೆ 1956ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಸೆಪ್ಟೆಂಬರ್ 1ನೇ ತಾರೀಕು. ಸೊ ಅಲ್ಲಿಂದ 7 ದಿವಸಗಳ ಕಾಲ ವಿಮಾ ಸಪ್ತಾಹ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ದಿವಸ ಕೂಡ ಒಂದೊಂದು ಆ್ಯಕ್ಟಿವಿಟೀಸ್, ಅಂದರೆ ಒಂದು ದಿವಸ ಪ್ರತಿನಿಧಿಗಳಿಗೋಸ್ಕರ ವಿವಿಧ ಚಟುವಟಿಕೆಗಳು ಅದನ್ನು ಆಯೋಜಿಸ್ತೀವಿ. ಒಂದು ದಿವಸ ಎಂಪ್ಲಾಯೀಸ್ಗೆ ಇರುತ್ತೆ, ಮತ್ತು ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆ, ಆ ಥರ ಒಂದು ಆ್ಯಕ್ಟಿವಿಟೀಸ್. ಈ ಥರ 7 ದಿವಸ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನೂ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇವತ್ತು 4ನೇ ದಿವಸ, ಮತ್ತು ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದು 3 ದಿವಸ ರಜೆ ಇರುವುದರಿಂದ ಈ ವಿಮಾ ಸಪ್ತಾಹವನ್ನು ಇವತ್ತು ಸಂಜೆ ನಾವು ಅಂದರೆ ಸಮಾಪ್ತಿ ಮಾಡ್ತಾ ಇದ್ದೇವೆ. ಇನ್ಶೂರೆನ್ಸ್ ವೀಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಇವತ್ತೊಂದು ಜಾಥಾವನ್ನು ಅರೇಂಜ್ ಮಾಡಿದ್ದೇವೆ ವಿರಾಜಪೇಟೆ ಪಟ್ಟಣದಲ್ಲಿ. ಸುಮಾರು 50ರಿಂದ 60 ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ, ಮತ್ತು ನಮ್ಮ ಪ್ರತಿನಿಧಿಗಳ ಜೊತೆಗೆ ಸಿಬ್ಬಂದಿ ವರ್ಗ ಕೂಡ ಇದ್ದಾರೆ. ಸೊ ಇದೊಂದು ವಿಮಾ ಜಾಗೃತಿಗೋಸ್ಕರ, ಅವೇರ್ನೆಸ್ಗೋಸ್ಕರ ನಾವೊಂದು ಜಾಥಾ ಮಾಡ್ತಾ ಇರೋದು. ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅದೇನೆ, ಅಂದರೆ ಇನ್ಶೂರೆನ್ಸ್ 1956ರಲ್ಲಿ ಪ್ರಾರಂಭ ಆದಾಗ ಕಾನ್ಸೆಪ್ಟ್ ಇದ್ದಿದ್ದು ಒಂದು, ಭಾರತ ದೇಶದ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮೂಲೆಗೂ ಕೂಡ ಇನ್ಶೂರೆನ್ಸ್ನ ತಲುಪಿಸ್ಬೇಕಂತ ಹೇಳಿ ಉದ್ದೇಶದಿಂದ ಸ್ಥಾಪನೆ ಇದ್ದು. ಸೊ ಅದು ಕೂಡ ಇವತ್ತು ಕೂಡ ಅದನ್ನು ಜಾಗೃತಿಗೋಸ್ಕರ ನಾವು ಜಾಥಾವನ್ನು ಮಾಡ್ತಿದ್ದೇವೆ. ಸೊ ಜಾಥಾಗೆ ಎಲ್ಲ ಕೂಡ ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಧನ್ಯವಾದನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ.
ವಿರಾಜಪೇಟೆ ಶಾಖಾಧಿಕಾರಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.